ಇವಾಗ ಕೇರ್ಗಳ್ಳಿ ಚಾಮುಂಡೇಶ್ವರಿ ಸನ್ನಿಧಿಲಿ ಇದ್ದೀರಾ. ತಾವು ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದೀರಾ. ಅದು ಚಾಮುಂಡೇಶ್ವರಿಯ ಹುಟ್ಟಿದ ಹಬ್ಬ. ಭಾಳ ಸಂತೋಷದಿಂದ ಆಚರಿಸ್ತೀರಾ. ತಮ್ಮ ಹೆಸರು ಸರ್? ನಮ್ಮ ಹೆಸರು ರವಿ ಶೆಟ್ಟಿ ಅಂತ, ಕೇರ್ಗಳ್ಳಿ ನಿವಾಸಿ ನಾವು. ಈ ಗ್ರಾಮದಲ್ಲಿ ಸುಮಾರು ನನ್ನ ತಂದೆ ಕಾಲದಿಂದನೂ ಇಲ್ಲಿ ಒಂದು ಗುಡಿ ಇತ್ತು. ಅಲ್ಲಿಗೆ ಪೂಜೆ ಸಲ್ಲಿಸ್ಕೊಂಡು ನಾವು ದಿನಕ್ಕೆ ನಾವು ದೊಡ್ಡವರಾಗ್ತಾ ಈ ದೇವಸ್ಥಾನನ ಆದಷ್ಟು ಜೀರ್ಣೋದ್ಧಾರ ಮಾಡ್ಕೊಂಡು ಇವತ್ತು ತಾಯಿ ಶಕ್ತಿಯಿಂದ ಈ ನಿಸರ್ಗ ಮಡಿಲಲ್ಲಿ ನೆಲೆಸಿದ್ದಾಳೆ. ಅಂದರೆ ನಮ್ಮ ಬೆಟ್ಟದ ತಾಯಿ, ನಾಡದೇವತೆ, ಆದಿದೇವತೆ, ತ್ರಿಲೋಕೇಶ್ವರಿ ಅಂತ ಏನು ಹೆಸರು ತಗೊಂಡಿದ್ದಾಳೆ ನಮ್ಮ ಬೆಟ್ಟದಲ್ಲಿರೋಂಥ ಚಾಮುಂಡೇಶ್ವರಿ ಅಮ್ಮನವರು. ಅವಳ ಹೆಸರೇ ಇಲ್ಲಿ ನಡೀತಾ ಇದೆ. ಅವಳೇ ಇಲ್ಲಿ ವಾಸ ಮಾಡ್ತಾ ಇದ್ದಾಳೆ ಅನ್ನೋದು ಈ ಬಡಾವಣೆಗಳಿದಾವಲ್ಲ, ಈ ನ್ಯಾಯಾಂಗ ಬಡಾವಣೆ, ನಿಸರ್ಗ ಬಡಾವಣೆ, ಮಹಾಲಕ್ಷ್ಮಿ ಲೇಔಟು, ಆರ್ ಟಿ ನಗರ, ಸೋಮನಾಥ್ ನಗರ, ನಮ್ಮ ಗ್ರಾಮವಾದಂಥ ಕೇರ್ಗಳ್ಳಿ, ಬಡಗ್ಲುಂಡಿ, ಕೆ ಎಸ್ ಹಾಲುಂಡಿ, ನಂಜರಾಜಯ್ಯನುಂಡಿ, ಹುಚ್ಚನಪುರ, ರಾಮನುಂಡಿ, ಬಲ್ಲಳ್ಳಿ, ನಮ್ಮ ಈ ಕಡೆ ಲಿಂಗಬುದಿಪಾಳ್ಯ ಏನಿದೆ, ಇಷ್ಟು ಜನಗಳು ಇಲ್ಲಿಗೆ ಬಂದು ಅಮ್ಮನವ್ರ ಆಶೀರ್ವಾದ ಪಡ್ಕೊತಿದ್ದಾರೆ. ಅಂದರೆ ಇವತ್ತು ಇಲ್ಲಿ ಅಮ್ಮನವ್ರ ನೆಲೆ ಇದೆ, ಪುರಾತನ ಕಾಲದ ಹೆಸರಿದೆ. ಇವತ್ತು ದಿವಸ ಯಾರೂ ಇಷ್ಟು ವಿಜೃಂಭಣೆಯನ್ನು ಮಾಡೋಕ್ಕಾಗಲ್ಲ. ಅತಿಯಾಗಿ ಅಮ್ಮ ಮಾಡಿಸ್ಕೊತಿದ್ದಾರೆ. ಅಂದರೆ ನಾವು ಸಣ್ಣದಾಗಿ ಒಂದು ಕರ್ಪೂರ ಹಚ್ಬಿಟ್ಟು ಇಲ್ಲಿ ಬೇಡ್ಕೊಂಡ್ರೆ ಸಾಕು, ಅಮ್ಮ ನಮ್ಗೆ ಈ ಥರ ಕಷ್ಟ ಇದೆ, ಅಮ್ಮ ನಮ್ಗೆ ಈ ಥರ ಒಳ್ಳೇದಾಗಬೇಕು, ನಮ್ಮ ಮಕ್ಳುಗಳಿಗೆ ಈ ಥರ ಅನಾರೋಗ್ಯ ಆಗಿದೆ, ನಮ್ಮ ಕೆಲಸ ಈ ರೀತಿ ತುಂಡಾಗಿದೆ ಅಂತ ಹೇಳಿದ್ರೆ ಅಮ್ಮ ಅದನ್ನು ಆ ಕ್ಷಣದಲ್ಲಿ, ಆ ವಾರದಲ್ಲಿ ಅದನ್ನು ಬಗೆಹರಿಸ್ತಾಳೆ ಅನ್ನೋದು ನಮ್ಮ ಈ ಅಕ್ಕಪಕ್ಕದ ನಿವಾಸಿಗಳ ಹೆಸರುವಾಸಿಯಾಗಿದೆ. ಮತ್ತು ನಾವು ಆದಷ್ಟು ಬೆಟ್ಟಕ್ಕೆ ಹೋಗೋದನ್ನ ಕಂಟ್ರೋಲ್ ಮಾಡಿದ್ದೀವಿ. ಅಂದರೆ ಈ ಅಮ್ಮ ಇಲ್ಲಿ ನೆಲೆಸಿದ ಮೇಲೇ ನಮಗಿಲ್ಲಿ ಗೊತ್ತಾದದ್ದೇ ನಮ್ಮ ತಂದೆಯವ್ರ ಕಾಲದಿಂದ, ನಮ್ಮ ತಂದೆಯವರು ಅವ್ರ ತಂದೆಯವ್ರ ಕಾಲದಿಂದನೂ ಮಾಡ್ಕೊಂಡು ಬಂದಿರೋಂಥ ದೇವಸ್ಥಾನ ಇದು. ಈ ನಿಸರ್ಗ ಮಡಿಲಲ್ಲಿ ಇದ್ದಾಳೆ ಅಂದರೆ ನಮಗೆ ಭಾಳ ಖುಷಿ. ಈ ದೇವಸ್ಥಾನವನ್ನು ಮುಂದೆ ಈ ನಿವಾಸಿಗಳು, ಅಕ್ಕಪಕ್ಕ ಗ್ರಾಮದವರು, ಈ ಬಡಾವಣೆಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ಬೇಕು ಅಂತ ಎಲ್ಲ ಜನಗಳಲ್ಲೂ ಬೇಡ್ಕೊತೀನಿ. ಮತ್ತು ಇವತ್ತು ಅಮ್ಮನವರ ವರ್ಧಂತಿ ಇದೆ. ಇವತ್ತು ಒಂದೇ ದಿವಸ ವಿಶೇಷವಾಗಿ ಏನು ಮಾಡಿಲ್ಲ. ಮೊದಲನೇ ವಾರ, 2ನೇ ವಾರ, 3ನೇ ವಾರ, ನಾಳೆ 4ನೇ ವಾರ ಇದೆ. ಹಿಂದಿನ ದಿವಸ ಇವತ್ತು 17ನೇ ತಾರೀಕು 7ನೇ ತಿಂಗಳು 2025 ಅಮ್ಮನ ಜನ್ಮ ದಿನೋತ್ಸವದ ಅಂಗವಾಗಿ ಅದ್ಧೂರಿಯಾಗಿ ಪೂಜೆ, ಹೋಮ ಹವನಾದಿಗಳು, ವಿಶೇಷ ಹಣ್ಣಿನ ಅಲಂಕಾರಗಳು, ಈ ಥರ ಹೂವಿನ ಅಲಂಕಾರಗಳು ಮಾಡಿ ಅನ್ನದಾಸೋಹ ಏರ್ಪಡಿಸಲಾಗಿದೆ. ದಯವಿಟ್ಟು ಅಕ್ಕಪಕ್ಕದ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಟ್ಟು ಅಮ್ಮನವರ ಆಶೀರ್ವಾದ ಪಡ್ಕೋಬೇಕು. ಈ ನಾಡಿನ ಜನತೆಗೆ ಮತ್ತು ಈ ಅಕ್ಕಪಕ್ಕದ ಗ್ರಾಮದ ನಿವಾಸಿಗಳಿಗೆ ಅಮ್ಮನವರ ಹುಟ್ಟುಹಬ್ಬದ ಅಂಗವಾಗಿ ನನ್ನ ಪ್ರೀತಿಯಿಂದ ಶುಭಾಶಯನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಭಕ್ತವೃಂದಕ್ಕೂ ನನ್ನ ಸವಿನಯ ವಿನಂತಿ. ಸರ್, ಈ ಇತಿಹಾಸ ಏನು ಹೇಳಿ, ಈ ದೇವಸ್ಥಾನ ಇತಿಹಾಸ ಏನಿದೆ ಸರ್? ಇತಿಹಾಸ ಅಂದರೆ ಈ ಅಮ್ಮನವ್ರು, ಚಾಮುಂಡೇಶ್ವರಿ ಅಮ್ಮನವರು, ಮತ್ತು ಪಕ್ಕದಲ್ಲಿ ಒಂದು ಪಟಲದಮ್ಮ ದೇವಸ್ಥಾನ ಅಂತ ಇದೆ, ಇಲ್ಲಿ ಬಂದತ್ತಮ್ಮ ಅಂತ ಇದೆ. ಇಲ್ಲೆಲ್ಲ ನಾವು ಅವಾಗ್ಲಿಂದ ಮುತ್ತಾತನ ಕಾಲದಿಂದ ಮಕ್ಕಳಿಗೆ ಒಂದು ಹುಷಾರು ತಪ್ಪಿದ್ರೆ, ಮತ್ತು ಊರಿನಲ್ಲಿ ಏನಾದ್ರು ಒಂದು ಕಾರ್ಲಾಗಿರಲ್ಲ ಅಂತ ಬಂದಾಗ ಇಲ್ಲಿ ಬಂದು ನಾವು ಪೂಜೆ ಮಾಡಿ ಊರವರು ಮನೆಗೆ ತಪ್ತಾನೆ ಒಬ್ಬರು ಮನೆಯಿಂದ ಪೂಜೆ ತಂದು ಇಲ್ಲಿ ತೀರ್ಥ ತಗೊಂಡೋಗಿ ಮನೆಗಳಿಗೆ ಹಾಕಿದ್ರೆ ದನ ಕರು ಮಕ್ಕಳುಗಳು ಎಲ್ಲ ಈ ಮೊದಲಿಗಿಂತ ಚೆನ್ನಾಗಿ ಅಭಿವೃದ್ಧಿಯಾಗಿ ನಡ್ಕೊಂಡು ಓಡಾಡೋ ಅಂಥದ್ದು. ವಿದ್ಯಾಭ್ಯಾಸಕ್ಕೂ ಅಮ್ಮ ಭಾಳ ಇಲ್ಲಿ ಪ್ರೀತಿಯಾಗಿ ನಮಗೆ ನೆಲೆಸಿದಾಳೆ ಅನ್ನೋದಕ್ಕೆ ಭಾಳ ಹೇಳ್ಕೊಳಕ್ಕಾಗಲ್ಲ ಸರ್. ನಮ್ಮ ತಾಯಿಗಿಂತ ಹೆಚ್ಚು ಈ ತಾಯಿ ಇಲ್ಲಿ ಏನು ಕೇಳ್ತೀವಿ ಅದನ್ನು ಆ ವಾರದಲ್ಲಿ, ಆ ಕ್ಷಣದಲ್ಲಿ ಕನಸಲ್ಲವರು ಬಂದು ಮಾತಾಡ್ತಾಳೆ, ನನಗೆ ಈ ಥರ ಆಗಬೇಕು, ನಾನು ಇಲ್ಲಿ ನೆಲೆಸಿದ್ದೀನಿ ಅಂತ. ಒಂದು ಪುರಾತನ ಕಾಲದಿಂದ ನಾವು ಮರ್ಚಕ್ರಿದ್ದಾರೆ, ಮರದೇವರು ಅಂತ, ಅವ್ರಿಗೂ ಇಲ್ಲಿ ಅಮ್ಮನವರು ದೃಷ್ಟಿ ಬಿಟ್ಟು ಅವ್ರನ್ನ ಪೂಜೆ ತಗೊಂಡಿದ್ದಾರೆ. ನಮ್ಮ ಗ್ರಾಮದವರು ಎಲ್ಲರೂ ಬಂದು ಇಲ್ಲಿ ತಾಯಿಗೆ ಶರಣಾಗತಿಯಾಗಿ ಪೂಜೆ ನಡೆಸ್ತಾ ಇದ್ದೀವಿ. ಅಂದರೆ ನಮ್ಮ ಇಡೀ ನಮ್ಮ ಮೈಸೂರು ನಾಡಿಗೆ ಮೊದಲನೇ ಚಾಮುಂಡಿ ಹಬ್ಬ ಅಂತ ಆಗೋದು ಮೊದಲನೇ ಆಷಾಢ ಶುಕ್ರವಾರದಲ್ಲೇ. ಯಾಕೆಂದರೆ ನಮ್ಮ ಪುರಾತನ ಕಾಲದಿಂದ ನಮ್ಮ 5 ಗ್ರಾಮ ಸೇರಿ ಇಲ್ಲಿ ಪೂಜೆ ಮಾಡಿ ಮೊದಲನೇ ಶುಕ್ರವಾರನೇ ಹಬ್ಬ ಮಾಡ್ತಾ ಇದ್ದೀವಿ.